ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಸಾಹೇಬ್ರಕಟ್ಟೆಯಲ್ಲಿ ರಾಗಶ್ರೀ ಸಂಗೀತ ಶಿಕ್ಷಣ ಕೇಂದ್ರ ಅದರ ಸಂಚಾಲಕಿಯಾದ ಶ್ರೀದೇವಿ ಅವರು ನಮ್ಮೊಂದಿಗಿದ್ದಾರೆ. ಶ್ರೀದೇವಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಬಾಲ್ಯ ಅಂತ ಹೇಳಿದ್ರೆ ನಮ್ಮ ಮನೆ ಇರುವುದು ಸಾಹೇಬ್ರಕಟ್ಟೆಯಲ್ಲಿ. ಸಾಹೇಬ್ರಕಟ್ಟೆಯ ಒಂದು ಸಣ್ಣ ಹಳ್ಳಿ ಹೋರ್ವರಬೆಟ್ಟು ಅಂತ ಹೇಳಿ. ನನ್ನ ತಂದೆ ಹೆಸರು ವಾಸುದೇವಾಚಾರ್ಯ, ಹಾಗೆ ತಾಯಿ ಜಲಜ ಅಂತ. ಅವರಿಬ್ರು ಸಹ ತುಂಬಾ ಶ್ರಮಜೀವಿಗಳು. ನಮ್ಮ ಬಾಲ್ಯ ಅಂತ ಹೇಳಿದ್ರೆ ನೆನ್ಪು ಮಾಡ್ಕೊಂಡ್ರೆ ತುಂಬಾ ಕಷ್ಟದ ಪರಿಸ್ಥಿತಿ ಇತ್ತು ಆಗ. ಅಂದ್ರೆ ಅವರಿಬ್ರು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮಗೆ ಹೊಟ್ಟೆಗೆ ಅನ್ನ ಸಿಕ್ತಿತ್ತು. ಹಾಗೂ ಆದ್ರೂ ಕೂಡ ನಮ್ಗೆ ಏನೋ ಕೊರತೆ ಇಲ್ಲದೆ, ನಮ್ಗೆ ಯಾವುದೇ ಸಮಸ್ಯೆ ಬಾರದಂತೆ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣ ಕೊಟ್ಟು ನಮ್ಮನ್ನ ಬೆಳೆಸಿದ್ದಾರೆ. ಹಾಗೆ ನಾವು 3 ಜನ ಮಕ್ಕಳು. ನನ್ನ ಅಣ್ಣ ಶ್ರೀಧರಾಚಾರ್ಯ ಅಂತ, ಈಗ ಮಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಅವನು ಸಹ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಅವನಿಗೆ. ಅವನು ಬರಹಗಾರ, ಕೆಲವೆಲ್ಲ ಬರಹಗಳನ್ನೆಲ್ಲ ಬರೆದಿದ್ದಾನೆ. ಹಾಗೆ ನನ್ನ ಅಕ್ಕ, ಅವಳು ಸಹ ಸ್ವತಂತ್ರವಾಗಿ ತುಂಬಾ ಕಷ್ಟಪಟ್ಟಿದ್ದಾಳೆ ಅವಳು ಸಹ. ಹಾಗೆ ಆರಾಧ್ಯ ಫ್ಯಾಷನ್ಸ್ ಅಂತ ಒಂದು ಟೈಲರಿಂಗ್ ಅಂಗಡಿ ಇಟ್ಕೊಂಡು ಮಂದರ್ತಿಯಲ್ಲಿ ಅವಳು ಕೆಲಸ ಮಾಡ್ಕೊಂಡಿದ್ದಾಳೆ. ಹಾಗೆ ನಿಮ್ಮ ಸ್ಕೂಲ್ ಮತ್ತೆ ಕಾಲೇಜ್ ಡೇಸ್? ಸ್ಕೂಲ್ ಡೇಸ್ ಅಂತ ಹೇಳಿದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಸಾಹೇಬ್ರಕಟ್ಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಓದಿದ್ದು. ಆಮೇಲೆ ನಮ್ಮ ಬಾಲ್ಯದಲ್ಲಿ ನನಗೆ ಸಂಗೀತದ ಬಗ್ಗೆ ಹಾಗೆ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ನಮ್ಮ ಅಜ್ಜಯ್ಯ ಕೃಷ್ಣಯ್ಯಾಚಾರ್ಯ ಅಂತ, ಅವರು ಯಕ್ಷಗಾನ ಮಾಡುವವರು, ಹಾಗೆ ತಾಳಮದ್ಲೆ ಕಾರ್ಯಕ್ರಮಗಳನ್ನೆಲ್ಲ ಮಾಡುವವರು. ಅದನ್ನ ನೋಡ್ಕೊಂಡು, ಹಾಗೆ ನಮ್ಮ ಮಾವಂದಿರು ಕೂಡ ಯಕ್ಷಗಾನ ಪಾತ್ರಧಾರಿಗಳು, ಅವರ ಕಾರ್ಯಕ್ರಮಗಳೆಲ್ಲ ನಾನು ನೋಡ್ಕೊಂಡು ಬಂದಿರೋದ್ರಿಂದ, ಹಾಗೆ ಈಗ ನಮ್ಮ ಅಣ್ಣನ ಹೆಂಡತಿ ಕೂಡ ಅವರು ಭರತನಾಟ್ಯ ಕಲಾವಿದೆ. ಹಾಗಾಗಿ ನಮ್ದೊಂದು ಕಲಾವಿದರ ಫ್ಯಾಮಿಲಿ ಆಗಿದೆ ಈಗ. ಅವರು ಮೊದ್ಲಿನಿಂದ, ನಾನು ಚಿಕ್ಕಂದಿನಿಂದನೇ ಅದನ್ನೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಈ ಕಲೆಯಲ್ಲಿ, ನನಗೆ ಸಂಗೀತದಲ್ಲಿ, ಸಾಹಿತ್ಯದಲ್ಲೆಲ್ಲ ಆಸಕ್ತಿ ಬರ್ಲಿಕ್ಕೆ ಕಾರಣ ಆಯ್ತು. ಹಾಗೆ ನಮ್ಮ ಅಮ್ಮ ಕೂಡ, ಅವಳಿಗೆ ನಾಟಕಗಳಲ್ಲಿ ಮತ್ತೆ ಯಕ್ಷಗಾನದಲ್ಲೆಲ್ಲ ತುಂಬಾ ಆಸಕ್ತಿ ಅವಳಿಗೆ. ಅವಳು ಈಗ್ಲೂ ಕೂಡ ಎಲ್ಲಿಯೂ ಸಹ ಅವರಿಗೆ ಅವಕಾಶ ಸಿಕ್ಲಿಲ್ಲ. ಆ ಕಾಲದಲ್ಲೆಲ್ಲ ಅವಕಾಶ ಕಡಿಮೆ ಅಲ್ಲ ಮಹಿಳೆಯರಿಗೆಲ್ಲ, ಹೊರಗಡೆ ಹೋಗಿ ಏನು ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶನೇ ಇರ್ಲಿಲ್ಲ. ಆದ್ರೂ ಸಹ ಇನ್ನೂ ಅವಳು ಆ ಯಕ್ಷಗಾನದ ಒಂದು ಸಂದರ್ಭವನ್ನ ಹೇಳಿದ್ರೆ ನನ್ನ ತಾಯಿ ಅದಕ್ಕೆ ಸರಿಯಾಗಿ ಆ ಪದವನ್ನ ಇನ್ನೂ ಹೇಳ್ತಾಳೆ. ಅಷ್ಟು ಪ್ರತಿಭಾವಂತೆ. ಆದ್ರೆ ಎಲ್ಲಿಯೂ ಸಹ ಅವರಿಗೆ ಅವಕಾಶ ಸಿಕ್ಲಿಲ್ಲ. ಹಾಗೆ ನಮ್ಮ ತಂದೆಯವರು ಸಹ ತುಂಬಾ ಸಪೋರ್ಟಿವ್ ಇದ್ದಾರೆ ನಮ್ಗೆ. ನಾವೇನೇ ಕಲಿತೀನಿ ಅಂದ್ರು, ಏನೇ ಮಾಡ್ತೀನಿ ಅಂದ್ರು ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ರು. ನನ್ಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತು, ಆದ್ರೆ ಅವಕಾಶಗಳಿರ್ಲಿಲ್ಲ. ಅದು ಹಳ್ಳಿ ಆದ್ರಿಂದ, ಮತ್ತೆ ನಮ್ಮ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಇದ್ದಿರೋದ್ರಿಂದ ನನ್ಗೆ ಬಾಲ್ಯದಲ್ಲಿ ಸಂಗೀತ ಕಲೀಲಿಕ್ಕೆ ಆಗ್ಲಿಲ್ಲ. ಆಮೇಲೆ ನನ್ನ ಓದನ್ನೆಲ್ಲ ಮುಗಿಸಿದ ನಂತರ ನಾನು ಬಾರ್ಕೂರಲ್ಲಿ ಕಾಳಿಕಮ್ಮ ದೇವಸ್ಥಾನದಲ್ಲಿ, ಇವರು ಪ್ರಸಿದ್ಧ ಗಾಯಕರು ನಿಮ್ಗೆ ಗೊತ್ತಿರ್ಬೋದು, ಯಶವಂತ್ MG ಅಂತ, ಆಮೇಲೆ ಸಂಗೀತ ನಿರ್ದೇಶಕರು ಕೂಡ ಹೌದವರು. ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಬಾರ್ಕೂರಲ್ಲಿ ಮಾಡ್ತಾ ಇದ್ರು ಕಾಳಿಕಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ಒಂದು 5-6 ವರ್ಷ ನಾನು ಕಲ್ತಿದ್ದೇನೆ. ಹಾಗೆ ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಂಧರ್ವ ಮಹಾವಿದ್ಯಾಲಯದಿಂದ ಪ್ರಾವೇಶಿಕ ಹಂತದ ಪರೀಕ್ಷೆಗಳನ್ನು ತಗೊಂಡಿದ್ದೇನೆ. ಹಾಗೆ ಮೈಸೂರು ಡಾಕ್ಟರ್ ಗಂಗೂಬಾಯಿ ಹನ್ನಲ್ ಸಂಗೀತ ವಿಶ್ವವಿದ್ಯಾಲಯದಿಂದ ಸೀನಿಯರ್ ಹಂತದ ಪರೀಕ್ಷೆಗಳನ್ನು ಮುಗಿಸಿ ಈಗ ವಿದ್ವತ್ ತಯಾರಿಯಲ್ಲಿ ಇದ್ದೇನೆ. ಪ್ರಾಥಮಿಕ ಹಂತದ ಬಗ್ಗೆ ನೀವು ಕೇಳಿದ್ರಿ, ಎಜುಕೇಶನ್ ಬಗ್ಗೆ. ಪ್ರಾಥಮಿಕ ಎಜುಕೇಶನ್ ನಾವು ಸರ್ಕಾರಿ ಶಾಲೆಯಲ್ಲೇ ಮಾಡಿದ್ದು. ಆಗಿನ ಕಾಲದಲ್ಲೆಲ್ಲ ಪ್ರೈವೇಟ್ ಶಾಲೆಗೆ ಇದ್ರೂ ಕೂಡ ಶ್ರೀಮಂತರು ಮಾತ್ರ ಹೋಗುವಂತ, ನಮ್ಗೆಲ್ಲ ಅವಕಾಶಗಳು ಇರ್ಲಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಕ್ತಿತ್ತು. ಅದ್ರಲ್ಲಿ ಸಹ ನಾನು ನನ್ನ ಗುರುಗಳ ಬಗ್ಗೆ ನಾನು ನೆನ್ಪು ಮಾಡ್ಕೊಳ್ಬೇಕು ಅಂತಂದ್ರೆ, ಸ್ವಾಮಿ NG ಸರ್ ಅಂತ ಇದ್ರು. ಅವರಿಗೆ ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಒಂಥರ ವಿಶೇಷ ವ್ಯಕ್ತಿತ್ವ ಅವರದ್ದು. ನಮ್ಮನ್ನೆಲ್ಲ ಈ
ಕ್ಲಾಸ್ ರೂಮ್ ಅಲ್ಲಿ ಎಲ್ಲರೂ ಪಾಠ ಮಾಡಿದ್ರೆ ಅವ್ರು ತಗೊಂಡೋಗಿ ನಮ್ಮನ್ನ ಗಿಡ ಮರಗಳ ಮಧ್ಯೆ ಕೂರಿಸ್ಕೊಂಡು ಪರಿಸರದ ಮಧ್ಯೆ ನೇಚರ್ ಮಧ್ಯೆ ಮಕ್ಕಳು ಕಲ್ತ್ರೆ ಅದು ತುಂಬಾ ಪರಿಣಾಮಕಾರಿ ಅಂತ ಹೇಳಿ ಅದು ನಿಜ ಸಹ ಹೌದು. ನಾವು ತುಂಬಾ ಖುಷಿ ಪಡ್ತಿದ್ವಿ ಅವತ್ ಪೀರಿಯಡ್ ಅಲ್ಲಿ. ಹಾಗಾಗಿ ಮತ್ತೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ನಮ್ಮನ್ನು ಅವರು ಭಾಗವಹಿಸುವಂತೆ ಪ್ರೇರೇಪಣೆ ಮಾಡ್ತಾ ಇದ್ರು. ಒಂದು ಅರಳು ಮಲ್ಲಿಗೆ ಅಂತ ಹೇಳಿ ಒಂದು ಪುಸ್ತಕವನ್ನ ಮಾಡಿದ್ವಿ ನಾವು ಹೋಗುವಾಗ, ನಾವು 7ನೇ ಕ್ಲಾಸಿಗೆ ಹೋಗುವಾಗ. ನನ್ನ ಅಕ್ಷರ ತುಂಬಾ ಚಂದ ಇದೆ ಅನ್ನುವ ಕಾರಣಕ್ಕೆ ಇಡೀ ಪುಸ್ತಕವನ್ನ ನನ್ನ ಕೈಯಲ್ಲೇ ಬರ್ಸಿದ್ದಾರೆ. ಅದೊಂದು ನನಗೆ ಮೆಮೊರೇಬಲ್ ಮೂಮೆಂಟ್. ಹಾಗೆ ನಮ್ಮ ಸರ್ ಅನ್ನ ನಾವು ಯಾವ ಕಾಲಕ್ಕೂ ಮರೆಯುವ ಹಾಗಿಲ್ಲ. ಈಗಲೂ ಸಹ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಈಗಲೂ ಸಹ ಅನೇಕ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಮಾಡ್ತಾರೆ. ಈ SLC ನಂತರ ಮುಂದೇನು ಅನ್ನುವಂತ, PUC ನಂತರ ಮುಂದೇನು ಅನ್ನುವಂತ ವಿದ್ಯಾರ್ಥಿಗಳಿಗೆ ಅವರು ಡೌಟ್ ಕ್ಲಿಯರ್ ಮಾಡ್ತಾರೆ. ಮತ್ತೆ ಅಸಹಾಯಕ ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಮಾಡಿ ಓದಿಸ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಆ ಗುರುಗಳು ನಮ್ಮ ಜೀವನಕ್ಕೆ ಬಂದಿದ್ದಕ್ಕೆ ನಾವು ಅವ್ರನ್ನ ಯಾವತ್ತೂ ಸಹ ಮರೆಯುವ ಹಾಗಿಲ್ಲ. ಹಾಗೆ ಪ್ರೌಢ ಶಿಕ್ಷಣಕ್ಕೆ ಬಂದ್ರೆ ಅಲ್ಲಿ ಸಹ ಹಾಗೆ ಒಳ್ಳೆ ಶಿಕ್ಷಕರು ನನಗೆ ಸಿಕ್ಕಿದ್ದಾರೆ. ಅಲ್ಲಿ ನೆನ್ಪು ಮಾಡ್ಕೊಳ್ಳೋದು ಹೇಳಿದ್ರೆ ನಮ್ಮ KR ಅಡಿಗ ಅಂತ, ಅವರು ನಮ್ಗೆ ಮ್ಯಾಥ್ಸ್ ಅಲ್ಲಿ ಇದ್ರು. ಮ್ಯಾಥ್ಸ್ ಅಲ್ಲಿ ಅವರು ವೃತ್ತಿ ಜೀವನದಲ್ಲಿ ಕೋಲೆ ಮುಡ್ದವರಲ್ಲ. ಅವರು ಮ್ಯಾಥ್ಸ್ ಟೀಚರ್ ಯಾವತ್ತು ಕೋಲೆ ಇಟ್ಕೊಂಡೇ ಬರೋರಲ್ಲ, ಅವರು ಕೋಲೆ ಮುಟ್ಟೋದಿಲ್ಲ, ಬರೀ ಬಾಯಲ್ಲೇ ಮಕ್ಕಳಿಗೆ ಗದರ್ತಿದ್ರು. ಹಾಗೆ ಕಂಟ್ರೋಲ್ ಇಟ್ಕೊಳ್ತಿದ್ರು. ಮ್ಯಾಥ್ಸ್ ಕಷ್ಟದ ವಿಷಯ ಅನ್ನೋದನ್ನ ಅವ್ರ ಪಾಠ ಕೇಳಿ ನಾವು ಬಿಟ್ಟಿದ್ವಿ. ಆ ಕಷ್ಟದ ವಿಷಯ ಹೋಗಿ ಸುಲಭ ಆಯ್ತು ನಮ್ಗೆ ಮ್ಯಾಥ್ಸ್. ಅಷ್ಟು ಚಂದದಲ್ಲಿ ಮ್ಯಾಥ್ಸ್ ಹೇಳಿಕೊಡ್ತಾ ಇದ್ರು. ಅಂತ ಗುರುಗಳನ್ನ ನಾವ್ ಯಾವತ್ತೂ ಮರೆಯುವ ಹಾಗಿಲ್ಲ. ಅವರು ನಮ್ಮ ಲೆಕ್ಕಾಚಾರ ಅಂದ್ರೆ ಬದುಕಿನ ಲೆಕ್ಕಾಚಾರಗಳನ್ನ ಸಹ ಅವರು ಹೇಳ್ಕೊಟ್ಟಂತವರು. ಇನ್ನು ಇದು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಆಯ್ತು. ಆಮೇಲೆ ನಮ್ಗೆ ಕಾಲೇಜಿಗೆ ಬಂದ್ರೆ ನಾನು ಜೂನಿಯರ್ ಕಾಲೇಜು ಬಿಕ್ಕಲ್ಕಟ್ಟೆಯಲ್ಲಿ PUC ಮಾಡಿದೆ. ಮತ್ತೆ ನಮ್ಮ ಅಣ್ಣ ಓದ್ತಾ ಇರೋದ್ರಿಂದ ಅವನು ತುಂಬಾ ಇಡೀ ಶಾಲೆಗೆ ಫಸ್ಟ್ ಬರ್ತಿದ್ದ. ಹಾಗಾಗಿ ವಿದ್ಯಾಭ್ಯಾಸ ಅವನದ್ ನಿಲ್ಸುವ ಹಾಗಿಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವನಿಗೂ ತುಂಬಾ ಆಸೆ ಇತ್ತು, ನನ್ನ ತಂಗಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಓದ್ಲಿಕ್ಕೆ ಅನ್ನುವಂತ ಆಸೆ ಅವನಿಗೂ ಇತ್ತು. ಆದ್ರೂ ಅವನು ಓದಿ ಆದ ನಂತರ ಅವನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಅವನು ಓದಿ ಆದ ನಂತರ ನೀನು ಓದ್ ನಿಲ್ಸ್ಬೇಡ ಅಂತ ಹೇಳಿ ನನಗೆ ಹಣ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಾನು ಆಮೇಲೆ ಪ್ರೈವೇಟ್ ಆಗಿ ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಇದು ಉಡುಪಿ MGM ಕಾಲೇಜಲ್ಲೇ ಮುಗಿಸ್ಕೊಂಡೆ. ಆಸೆ ಈಡೇರಿಸ್ಕೊಂಡೆ. ಅದು ನನಗೆ ಮಕ್ಕಳಿಗೆ ವಿದ್ಯೆ ಹೇಳಿಕೊಡುವಂತದ್ದು ಒಂದು ದೊಡ್ಡ ಕನಸು. ನನ್ ಟೀಚರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದು ಸಾಧ್ಯ ಆಗ್ಲಿಲ್ಲ. ಆದ್ರೆ ಕಂಪ್ಯೂಟರ್ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಅದು ವೃತ್ತಿ ಜೀವನಕ್ಕೆ ಬಂದ್ರೆ ಕಂಪ್ಯೂಟರ್ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಈ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಡಿಯಲ್ಲಿ 2000ದಿಂದ 2009ರವರೆಗೆ ಸಾಕ್ಷರತಾ ಯೋಜನೆ ಅಂತ ಬಂದಿದೆ. ಆ ಯೋಜನೆಯಲ್ಲಿ ಕೆಲಸ ಮಾಡಿದ ಒಂದು ದೊಡ್ಡ ಅನುಭವ ನಂಗಿದೆ, ತೃಪ್ತಿ ಇದೆ. ಯಾಕೆ ಹೇಳಿದ್ರೆ ಈ ಮಕ್ಕಳಿಗೆ ಹೇಳಿಕೊಟ್ಟಾಗೆ ದೊಡ್ಡವರಿಗಲ್ಲ, ಅದೇ ಒಂಥರ ಬೇರೆ ಅನುಭವ. ಯಾಕಂದ್ರೆ ನಮ್ಗೆ ಗೊತ್ತದು, ನಾವು ಎಜುಕೇಶನ್ ಅಂತ ಅಷ್ಟು ಕಷ್ಟ ಬಿಟ್ಟು ಕಲಿಯುವಾಗ ಅದಕ್ಕೆ ಅವಕಾಶನೇ ಇಲ್ದಿದ್ರೆ, ಕಲಿಯುವಂತ ಅವಕಾಶ ಇಲ್ದಿದ್ರೆ ಎಷ್ಟು ಫೀಲ್ ಆಗತ್ತೆ. ಅಂತವ್ರು 35 ವರ್ಷದ ಒಳಗಿನವರು ಯಾರು ಅನಕ್ಷರಸ್ಥರಿದ್ದಾರೆ ಅಂತವ್ರನ್ನ ನಮ್ಮ ಗ್ರಾಮವಾರು ಗುರ್ತಿಸಿ ಅವರಲ್ಲಿ ಇಷ್ಟ ತಯಾರಿಸಿ ಅವ್ರ ಮನೆಗೆ ಹೋಗಿ ಮುಂದುವರಿಕೆ ಶಿಕ್ಷಣ ಕೇಂದ್ರಗಳ ಮೂಲಕ ಅವರಿಗೆ ಕಲಿಸುವಂತದ್ದು. ಆ ಯೋಜನೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ. ಅವರು ಕೆಲಸಗಳನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಬೇಕಂದ್ರೆ ಅವರಿಗೆ ಬೆಳಗಿನ ಸಮಯದಲ್ಲಿ ಮತ್ತೆ ಸಂಜೆಯ ಸಮಯದಲ್ಲಿ ಅವರು ಯಾವಾಗ ಫ್ರೀ ಆಗ್ತಾರೆ ಅಷ್ಟೊತ್ತಿಗೆ ನಾವು ಅವರ ಹತ್ರ ಹೋಗಿ ಒಂದು ಸಮಯ ನಿಗದಿ ಮಾಡ್ತಿರ್ಲಿಲ್ವಾ? ನಿಗದಿ ಮಾಡ್ತಿತ್ತು. ಅವ್ರ ಕೆಲಸ ಬಿಟ್ಟು ಬಂದಾದ ನಂತರ ಅಥವಾ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವ ಮೊದಲು ಅವರಿಗೂ ಒತ್ತಡಗಳಿರುತ್ತೆ. ಈಗ ಮಕ್ಕಳಾದ್ರೆ ಮಕ್ಕಳಿಗೆ ಫ್ರೀ ಮೈಂಡ್ ಇರುತ್ತೆ, ಮಕ್ಕಳಿಗೆ ಕಲಿಯುವ ವಯಸ್ಸು. ಆದ್ರೆ ದೊಡ್ಡವರಿಗೆ ಹಾಗಲ್ಲ, ಕಲಿಯುವ ಆಸೆ ಮಾತ್ರ ಇರುತ್ತೆ. ಬಿಟ್ರೆ ಅವರಿಗೆ ಅವರ ಮನಸ್ಥಿತಿಯು ಅವ್ರ ಪರಿಸ್ಥಿತಿಯು ಬೇರೆ ಆಗಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ಸ್ಪಂದಿಸಿ ಆ ಮನಸ್ಥಿತಿಯನ್ನ ಆ ಪರಿಸ್ಥಿತಿಯನ್ನ ನಾನು ಹತ್ರದಿಂದ ಕಂಡಿದ್ದೇನೆ. ಹಾಗಾಗಿ ತುಂಬಾ ಕಷ್ಟದಲ್ಲಿ ಇರುವವರಿಗೆ ಮತ್ತೆ ಅವ್ರಿಗೆ ಮುಜುಗರ ಇರುತ್ತೆ, ನಾನು ಅನಕ್ಷರಸ್ಥೆ, ಎಷ್ಟೇ ಚಂದ ಡ್ರೆಸ್ ಮಾಡ್ಕೊಂಡ್ರು ಎಲ್ಲಿಗೆ ಹೋದ್ರು ಸಹ ಈ ಕಾನ್ವರ್ಸೇಷನ್ ಮಾಡುವಾಗ ಮಾತಾಡುವಾಗ ಅವರಿಗೆ ಹಿಂಜರಿಕೆ ಬರುತ್ತೆ. ಮತ್ತೆ ಬದುಕಲಿಕ್ಕೆ ವಿದ್ಯೆ ಅನ್ನುವಂಥದ್ದು ಬೇಕೇ ಬೇಕು. ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತಲೂ ಕೀಳು ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಅದು ಯಾರು ಕದಿಯಲಾರದಂತ ಆಸ್ತಿ. ಹಾಗಾಗಿ ಅದನ್ನ ಕಳ್ಕೊಂಡವರಿಗೆ ನಾವು ಏನೋ ಒಂದು ನಮ್ಮ ಕೈಲಾದಷ್ಟು
ಒಂದು ಶಿಕ್ಷಣವನ್ನು ಕೊಡಿಸಿರುವುದರ ಬಗ್ಗೆ ನನಗೆ ತೃಪ್ತಿ ಇದೆ. ಅದು ಈಗ ಉಡುಪಿ ತುಂಬಾ ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ನೀವು ಬೇರೆ ಏನೇ ಕೊಟ್ರು ಅದ್ರಲ್ಲಿ ತೃಪ್ತಿ ಇರುದಿಲ್ಲ. ಮತ್ತೆ ಈಗ ಹಣ ಆಗ್ಲಿ ಇನ್ನೊಂದಾಗ್ಲಿ ಕೊಟ್ರೆ ಅದು ಸ್ವಲ್ಪ ದಿವಸ ಇರುತ್ತೆ ಹೋಗುತ್ತೆ. ಬಟ್ ಈ ವಿದ್ಯೆ ಕೊಟ್ಟದ್ದಿರುತ್ತಲ್ಲ ಅದು ಅವರ ಜೀವನ ಪೂರ್ತಿ ಅವರ ಜೊತೆಯಲ್ಲಿ ಇರುವಂತದ್ದು. ಅದು ಮತ್ತೆ ಈಗ ಉಡುಪಿ ಜಿಲ್ಲೆ ಸಾಕ್ಷರತೆ ಜಿಲ್ಲೆ ಅಂತ ಆಗಿದೆ, ಸಂಪೂರ್ಣ ಸಾಕ್ಷರತೆ ಆಗಿದೆ. ಅದ್ರಲ್ಲಿ ನನ್ನದೊಂದು ಸಣ್ಣ ಅಳಿಲು ಸೇವೆ ಇದೆ ಅನ್ನುವ ತೃಪ್ತಿ ನನಗಿದೆ. ಹಾಗೆ ಕಂಪ್ಯೂಟರ್ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ, ಅಲ್ಲಿಯೂ ಸಹ ಹಾಗೆ ಮಕ್ಕಳಿಗೆ ವಿದ್ಯೆ ಕೊಟ್ಟಂತ ತೃಪ್ತಿ ಕೂಡ ನನಗೆ ಇದೆ. ಆಕ್ಚುಲಿ ಈಗ ಕಂಪ್ಯೂಟರ್ ಬೇಕೇ ಬೇಕು. ಯಾಕಂದ್ರೆ ಮುಂಚೆ ನೋಡಿ ವಿದ್ಯೆ ಇಲ್ಲದಿದ್ರೆ ಹೇಗೆ ಅನಕ್ಷರಸ್ಥರಾಗ್ತಿದ್ರು, ಈಗ ನಮ್ಗೆ ಟೆಕ್ನಾಲಜಿ ಅಂದ್ರೆ ಈ ಕಂಪ್ಯೂಟರ್ ಶಿಕ್ಷಣ ಅಂದ್ರೆ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಹೇಗೆ ಆಪರೇಟ್ ಮಾಡೋದು ಅದಿಲ್ಲ ಅಂದ್ರೆ ನಾವು ಕೂಡ ಅನಕ್ಷರಸ್ಥರ ತರವೇ ಆಗಿಬಿಡ್ತೇವೆ. ಅಲ್ಲ ಈಗ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪಾಪ ಕೆಲವ್ರ ಪರಿಸ್ಥಿತಿ ನೋಡಿ ತುಂಬಾ ಅವರು ಹೇಳ್ಕೊಳ್ಳುವಾಗ ನಂಗೆ ಅದ್ ಬರುದಿಲ್ಲ ಇದ್ ಬರುದಿಲ್ಲ, ಏನೋ ಒಂದು ಫೋನ್ ಕಾಲ್ ಮಾಡ್ತಾರೆ, ಎತ್ತೀನಿ, ಒಬ್ಬರೇ ಇರ್ತಾರೆ, ವಯಸ್ಸಾದವರು ಮನೇಲಿ, ಮಕ್ಕಳೆಲ್ಲ ದೂರದಲ್ಲಿ ಇರ್ತಾರೆ. ಅಂತ ಪರಿಸ್ಥಿತಿ ಎಲ್ಲ ತುಂಬಾ ಕಷ್ಟ ಅವರು ಫೇಸ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅದು ಒಂದು ಸ್ಕೀಮ್ ಇತ್ತು ಅವಾಗ. ಅದು ಅಲ್ಲಿ ಆ ಕಾಲೇಜಲ್ಲಿ 500 ಮಕ್ಕಳಿದ್ರು, ನಾನು ಒಬ್ಬಳೇ ಟೀಚ್ ಮಾಡೋದು. ನಾನು ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳ್ದೆ, ನಮ್ಮ HM ಹತ್ರ. ಅವ್ರು ಹೇಳಿದ್ರು, ಅವ್ರು ಒಂದ್ ಮಾತು ಹೇಳಿದಾರೆ, ನನ್ಗೆ ಯಾವತ್ತೂ ನೆನ್ಪು ಬರೋದದು. ನೀನು ಈಗ ಕಷ್ಟ ಅಂತೀಯಲ್ಲ, ಆ 500 ಮಕ್ಕಳಿಗೆ ನೀನು ಒಬ್ಬಳೇ ಎದುರು ನಿಲ್ತೀಯ ಹೋಗಿ, ಅವರು 500 ಮಕ್ಕಳು ನಿನ್ನೇ ನೋಡ್ತಾರೆ, ಗುರ್ತು ಹಿಡಿತಾರೆ. ನಾಳೆ ಸಮಾಜದಲ್ಲಿ ಅವ್ರು ಎಲ್ಲಾದ್ರೂ ದಾರಿ ಮೇಲೋ ಬಸ್ಸಲ್ಲೋ ಇನ್ನೆಲ್ಲೋ ಸಿಕ್ಕಿದಾಗ ನೀನ್ ಮಾತಾಡ್ಸ್ತಾರಲ್ಲ, ಆ ಕಷ್ಟ ಆಗ ನೆನಪಿ ಬರೋದಿಲ್ಲ ನಿಮ್ಗೆ. ಆ ಖುಷಿ ಇದೆಯಲ್ಲ, ಅದು ಅನ್ನುವಂಥದ್ದು ಎಷ್ಟು ದುಡ್ಡು ಕೊಟ್ರು ಸಿಗೋದಿಲ್ಲ. ಈಗ ಕಷ್ಟ ಅನ್ಸ್ಬಹುದು ನಿಮ್ಗೆ, ಆ ನಾಳೆ ದಿನ ಗೊತ್ತಾಗತ್ತೆ ಅಂದ್ರೆ ಅವರು. ಹೌದು, ಈಗ ಎಲ್ಲಿ ನೋಡಿದ್ರು ನನ್ನ ಸ್ಟೂಡೆಂಟ್ಗಳು ನನಗ್ ಸಿಕ್ಕಾಗ ನನಗೆ ಅದು ಅವ್ರು ಹೇಳಿದ್ ನೆನಪಾಗತ್ತೆ. ಮತ್ತೆ ನಮ್ಗೆ ಅವ್ರು ಗುರುತು ಸಿಕ್ಕುದಿಲ್ಲ, ಯಾಕಂದ್ರೆ ಅವ್ರು ಚಿಕ್ಕವರಾಗಿರ್ತಾರ, ಅವ್ರು ಬೆಳ್ದಿರ್ತಾರೆ, ನಾವಿದ್ದಾಗೆ ಇರ್ತೀವಿ. ಹೌದೌದು, ಆ ಅನುಭವದ ಮುಂದೆ ಮತ್ತೆ ಯಾವ್ದು ಇಲ್ಲ. ನಾವು ಒಂದ್ ಮಕ್ಕಳನ್ನ ಹೇಳಿಕೊಟ್ಟೇನೋ ಒಂದು ಕಲಿಸುವಂತದ್ದು ಇದೆಯಲ್ಲ, ಅದು ತುಂಬಾ ಶ್ರೇಷ್ಠ. ನಂತರದ ಜೀವನ ನಿಮ್ಮದು? ಮದುವೆಯ ನಂತರದ ಜೀವನದಲ್ಲಿ ನಾನು ಕೈ ಹಿಡಿದವರು ಸಹ ಕಲಾವಿದ್ರೆ. ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಮಾಡ್ಕೊಂಡಿದ್ದಾರೆ, ತುಂಬಾ ಪ್ರತಿಭಾನ್ವಿತರು. ಎಲ್ಲ ಕ್ಷೇತ್ರದಲ್ಲಿಯೂ ಸಹ ತಾನು ತೊಡಗಿಸ್ಕೊಂಡಿದ್ದಾರೆ. ಅವ್ರ ಪರಿಚಯ ಉಂಟು. ಯಕ್ಷಗಾನದಲ್ಲಿದ್ದಾರೆ, ಹೌದು, ಹಾಡುಗಾರಿಕೆಯಲ್ಲಿದ್ದಾರೆ, ಬರವಣಿಗೆಯಲ್ಲಿದ್ದಾರೆ. ಹಾಗೆ ನಿರೂಪಕರಾಗಿ ಸಹ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾರೆ. ವಾದ್ಯಗಳ ಬಗ್ಗೆ ಬಂದ್ರೆ ಹಾರ್ಮೋನಿಯಂ, ಕೀಬೋರ್ಡ್, ಆಮೇಲೆ ಮತ್ತಿನ್ನೆಲ್ಲ ಏನೆಲ್ಲ ಬಾರಿಸ್ತಾರೆ, ನುಡಿಸ್ತಾರೆ, ಕೊಳಲು, ಅದೆಲ್ಲ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಅವರು ಎಕ್ಸ್ಪೀರಿಯನ್ಸ್ ಇದ್ದಾರೆ. ನನಗೂ ಹಾಗೆ ಎಲ್ಲದರಲ್ಲೂ ಸಹ ಸಪೋರ್ಟ್ ಮಾಡ್ತಾರೆ. ನನಗೆ ತುಂಬಾ ಚಿಕ್ಕವಳಿದ್ದಾಗ್ಲಿಂದ ಆಸೆ ಇತ್ತು, ನಮ್ದೊಂದು ಸಂಗೀತ ಶಾಲೆಯನ್ನ ಮಾಡ್ಬೇಕು ಅನ್ನುವಂಥದ್ದೊಂದು ಆಸೆ. ಅದು ನನಗೆ ಅದು ಯಾರು ಹೇಳಿ ಬಂದದ್ದಲ್ಲ, ನನ್ಗಾಗಿಯೇ ಬಂದದ್ದು. ನಾನು ಹಾಡೆಲ್ಲ ಕೇಳ್ತಾ ರೇಡಿಯೋದಲ್ಲೆಲ್ಲ ಬರುವಾಗ, ಅಯ್ಯೋ ನಾನು ಮಾಡ್ಬೇಕು, ನಾನು ಮಕ್ಕಳಿಗೆಲ್ಲ ಹೇಳಿಕೊಡ್ಬೇಕು, ನಮ್ಮೂರಿನ ಮಕ್ಕಳನ್ನ ನಾನ್ ತಯಾರು ಮಾಡ್ಬೇಕು, ಈ ತರ ಎಲ್ಲ ಕನಸು ನಂಗೆ. ಅದು ಎಲ್ಲಿಂದ ಬಂತ ನನ್ಗೂ ಗೊತ್ತಿಲ್ಲ. ಹಾಗೆ ಬರೆಯುವಾಗ್ಲೂ ಅಷ್ಟೇ, ಈಗ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಬಂದದಕ್ಕೆ ಒಂದು ಕಾರಣ ಇರ್ಬೋದು, ನಮ್ಮ ಮನೆಯಲ್ಲಿ ಏನು ವ್ಯವಸ್ಥೆಗಳೇ ಇಲ್ಲದೆ ಇರುವಂತದ್ದು ಒಂದು ಕಾರಣ ಇರ್ಬೋದು ನನಗೆ ಸಾಹಿತ್ಯದಲ್ಲಿ. ಅಂದ್ರೆ ಈಗ ಮಕ್ಕಳು ಬೋರ್ ಆದ್ರೆ ಮೊಬೈಲ್ ಹಿಡ್ಕೊಳ್ತಾರೆ, ಬೋರ್ ಆಗತ್ತಂತ ಹೇಳಿ. ನಾವು ಆಟ ಆಡ್ತಿದ್ವಿ ಬಿಡಿ, ಆಮೇಲೆ ರಾತ್ರಿಗೆಲ್ಲ ಕರೆಂಟ್ ಇರ್ಲಿಲ್ಲ ನಮ್ಮ ಮನೆಯಲ್ಲಿ, ಚಿಮ್ನಿ ದೀಪದಲ್ಲಿ. ಆಗ ನಮ್ಗೆ ಬೆಸ್ಟ್ ಸಂಗಾತಿ ಆದದ್ದು, ಫ್ರೆಂಡ್ ಆದದ್ದು ಪುಸ್ತಕ. ಹಾಗಾಗಿ ಆ ಪುಸ್ತಕವನ್ನ ಓದಿ ಅದ್ರ ಪಾತ್ರಗಳನ್ನೆಲ್ಲ ನಾವು ಈಗ ದನ ಬಿಟ್ಕೊಂಡೆಲ್ಲ ದನ ಮೇಯಿಸುವ ಕಳಿಸಿದ್ರೆ ನಮ್ಮನ್ನ ದನ ಮೇಯಿಸ್ಕೋ ಅಂತ, ನಾವೆಲ್ಲ ಬಯಲಿನಲ್ಲೆಲ್ಲ ಓದಿದ ಪುಸ್ತಕದ ಪಾತ್ರಗಳನ್ನೆಲ್ಲ ಅಭಿನಯಿಸುವಂತದ್ದೆಲ್ಲ ಇದ್ದಿತ್ತು. ಹಾಗಾಗಿ ಅದೊಂದು ಬಂದಿತ್ತು ನಂಗೆ. ಮತ್ತೆ ಈ ರಾಮ ರಾವಣರ ಯುದ್ಧ, ಗದಾ ಯುದ್ಧ ಅಂತದೆಲ್ಲವನ್ನ ನಾವು ಬಯಲಿನಲ್ಲಿ ಮಾಡ್ತಾ ಇದ್ವಿ ಪುಸ್ತಕಗಳನ್ನು ಓದಿ. ಈ ಬಾಲಮಂಗಳ, ಚಂಪಕ, ಆಮೇಲೆ ಇಂಥದೆಲ್ಲ ಕಥೆಗಳು, ಮಂಗಳ, ಇಂಥದ್ದೆಲ್ಲ ಕಥೆಗಳಲ್ಲಿ ಅದರಲ್ಲಿ ಬರುವ ಡಿಂಗ, ಪುಂಡಲಿಕ, ಆಮೇಲೆ ಆ ಪಾತ್ರಗಳೆಲ್ಲ ಕೂಡ ನಮ್ಮ ನಾಟಕದಲ್ಲಿ ಬಂದು ಹೋಗ್ತಾ ಇದ್ವಿ. ಹಾಗಾಗಿ ನಮ್ಗದು ನಾವು ಅನುಭವಿಸಿ ಅದನ್ನ ಮಾಡೋದ್ರಿಂದ ನಮಗೂ ಅದ್ರ ಒಳಗೆ ಬಂದಿತ್ತು. ಹಾಗೆ ಮದ್ವೆ ಆದ ನಂತರ ಇವರು ಕಲಾವಿದ್ರೆ ಸಿಕ್ಕಿರೋದ್ರಿಂದ ನನಗದನ್ನ ಅಳವಡಿಸ್ಕೊಂಡು ಅದನ್ನ ಮುಂದುವರಿಸಲಿಕ್ಕೆ ಸಹ ಅನುಕೂಲ ಆಯ್ತು. ಹಾಗೆ ನಮ್ಮ ಮಾವ ಇಲ್ಲ, ಅತ್ತೆಯವರು ಇದ್ದಾರೆ, ಅವರು ಸಹ ಎಲ್ಲದರಲ್ಲಿಯೂ ಆಕ್ಟಿವ್. ಅವರು
ಅವರು ಮಗನಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನನ್ಗೆ ಸಹ ಹಾಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯಗಳಲ್ಲಿಯೂ. ಯಾವ್ದಾದ್ರು ಕಲಿಯೋದಿರ್ಬೋದು, ಎಲ್ಲಿಗಾದ್ರೂ ಹೋಗೋದಿರ್ಬೋದು, ಅಥವಾ ಅವರು ಸಹ ತುಂಬಾ ಆಕ್ಟಿವ್. ಅಂದ್ರೆ ಹೈನುಗಾರಿಕೆ ಮಾಡ್ತಿದ್ದಾರೆ, ಮತ್ತೆ ಈ ಶಾಸ್ತ್ರ ಸಂಪ್ರದಾಯಗಳಲ್ಲೆಲ್ಲ ಹಾಡ್ತಾರಲ್ಲ, ಮದುವೆ ಶಾಸ್ತ್ರದಲ್ಲಿ ಶೋಭಾನೆ ಹಾಡು, ಅದನ್ನೆಲ್ಲ ತುಂಬಾ ಸುಶ್ರಾವ್ಯವಾಗಿ ಹಾಡ್ತಾರೆ ಅವರು, ಎಲ್ಲರಿಗೆ ಹೇಳಿಕೊಡ್ತಾರೆ. ಮತ್ತೆ ಅವ್ರ ಹೆಸರು ಲಲಿತಾ ಆಚಾರ್ಯ ಅಂತ. ಆಮೇಲೆ ಇದು ಮದುಮಗಳಿಗೆಲ್ಲ ತಲೆ ಕಟ್ಟುವುದು, ಶೃಂಗಾರ ಮಾಡುದು ಅಂಥದ್ರಲ್ಲೆಲ್ಲ ಫೇಮಸ್ ಅವರು. ನಮ್ಮೂರಿನಲ್ಲಿ ಯಾರದೇ ಫಂಕ್ಷನ್ ಆದ್ರೂ ಸಹ ಅವ್ರು ಬಂದು ಹೋಗಿ ತಲೆ ಕಟ್ಟುವಂಥದ್ದು ಅದೆಲ್ಲ ಇದೆ. ಹಾಗೆ ಒಳ್ಳೆಯವರು. ಮಾವನ ಹೆಸರು ಆನಂದಾಚಾರ್ಯ ಅಂತ. ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಮಕ್ಕಳು, ನನ್ನ ಮಗ ದೊಡ್ಡವನು, ಅವನೀಗ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಶ್ರೀ ವಿದ್ಯೇಶ ವಿದ್ಯಾಮಾನ್ಯ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹೇರಾಡಿಯಲ್ಲಿ ಓದ್ತಾ ಇದ್ದಾನೆ. ಮಗಳು ನಾನು ಓದಿದ್ದೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, 2ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಮಗನ ಹೆಸರು ಆದಿತ್ಯಾಚಾರ್ಯ, ಮಗಳು ಅಹನ ಅಂತ. ಅವ್ರಿಗೆ ಯಾವ ವಿಷಯದಲ್ಲೆಲ್ಲ ಅವರಿಗೂ ಸಹ ಇದ್ರಲ್ಲೆಲ್ಲ ಆಸಕ್ತಿ ಇದೆ, ಆಟೋಮೆಟಿಕ್ ಬಂದಿರುತ್ತೆ. ನಾನು ಹೇಗಿದ್ರು ನನಗೂ ಇಂಟ್ರೆಸ್ಟ್ ಇದೆ, ನಮ್ಮ ಮನೆಯವರಿಗೂ ಇಂಟ್ರೆಸ್ಟ್ ಇದೆ. ಹಾಗೆ ಅವರ ಕುಟುಂಬದವರು, ಅವ್ರ ಫ್ಯಾಮಿಲಿಯವರು ಸಹ ಕಲಾಸಕ್ತರು, ಕಲಾವಿದ್ರು, ಕಲಾ ಪೋಷಕರು ಎಲ್ಲರೂ ಸಹ ಹಾಗೆ. ಹಾಗಾಗಿ ನನ್ನ ಮಕ್ಕಳು ಆ ಕಲಾ ವಿದ್ಯಾರ್ಥಿಗಳಾಗಿ ಬೆಳೀತಾ ಇದ್ದಾರೆ ಅನ್ನುವಂಥದ್ದು ತುಂಬಾ ಖುಷಿಯ ವಿಷಯ. ನಿಮ್ಮ ಸಂಗೀತ ಶಾಲೆಯ ಬಗ್ಗೆ? ಸಂಗೀತ ಶಾಲೆ ಬಗ್ಗೆ ಹೇಳುವುದಾದ್ರೆ, 2003ರಲ್ಲಿ ನಾನೊಂದು ವಿಷಯವನ್ನ ಇವರ ಹತ್ರ ಹೇಳಿದೆ, ನಮ್ಮ ಮನೆಯವ್ರ ಹತ್ರ. ನೀವು ಎಲ್ಲೆಲ್ಲ ಹೋಗಿ ಕ್ಲಾಸ್ ಮಾಡಿ ಬರ್ತೀರಿ, ಆದ್ರೆ ನಮ್ಮೂರಿನ ಮಕ್ಕಳಿಗೆ ನಿಮ್ಮ ಪ್ರತಿಭೆ ಸಿಗುವುದಿಲ್ಲಲ್ಲ, ಅದಕ್ಕೆ ನಾನು ಅವರದ್ದು ವಿದ್ವತ್ತಾಗಿದೆ, ನಾನಷ್ಟು ಮಾಡ್ಕೊಂಡಿಲ್ಲ, ಹಾಗಾಗಿ ನನಗೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಅವರದ್ದು ಸರ್ಟಿಫಿಕೇಟ್ ಇದೆ ಅಲ್ಲ, ಹಾಗಾಗಿ ನೀವೇ ಮಾಡಿ, ನಾನು ಜೊತೆಗೆ ಬರ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸ್ಥಳಾವಕಾಶ ಬೇಕಲ್ಲ, ಹಾಗಾಗಿ ಎಲ್ಲಿಯೂ ಸಹ ಸಿಗ್ಲಿಲ್ಲ ನಮ್ಗೆ. ಆಮೇಲೆ ಮೈಂಡ್ ಲೀಡ್ ಶಾಲೆಯವರು ನಮ್ಗೆ ಸಪೋರ್ಟ್ ಮಾಡಿದ್ರು, ನಾವು ಸ್ಥಳ ಕೊಡ್ತೇವೆ, ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಅಲ್ಲಿ ತುಂಬಾ ಒಳ್ಳೆ ಜಾಗ, ನಮ್ಗೆ ದೊಡ್ಡ ಸ್ಪೇಸ್ ಇದೆ. ಅಲ್ಲಿ ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಲಾಸಸ್ ಅನ್ನ, ಆಮೇಲೆ ಹಾರ್ಮೋನಿಯಂ ತರಬೇತಿಯನ್ನ, ಸುಗಮ ಸಂಗೀತ, ಈಗ ಕರೋಕೆ ಸ್ಟಾರ್ಟ್ ಮಾಡಿದ್ದೇವೆ. ಬೆಳಿಗ್ಗೆ ಪ್ರತಿ ಭಾನುವಾರ ಬೆಳಿಗ್ಗೆ 11ರಿಂದ 1 ಗಂಟೆ ತನಕ ಕ್ಲಾಸ್ ಮಾಡ್ತೇವೆ. ಈಗ ಸುಮಾರು ಒಂದು 50ರಿಂದ 60 ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಈ ವರ್ಷದಲ್ಲಿ ಜೂನಿಯರ್ ವಿಭಾಗದ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳು ಸಹ ತಯಾರಾಗಿದ್ದಾರೆ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡುವ ಕನಸು ಕೂಡ ಇದೆ. ಆ ಕನಸು ಕೂಡ ನನಸಾಗಿ. ಹಾಗೇನೆ ಈಗ ವಿರಾಮದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಕೂಡ ಸಂಗೀತ ವಿದ್ವತ್ ಕಲಿತಾ ಇದ್ದೀರಿ, ನಿಮ್ಮ ಮನೆಯವರದ್ದು ವಿದ್ವತ್ ಆಗಿದೆ. ಸಂಗೀತವನ್ನ ರಿಹರ್ಸಲ್ ಮಾಡುವಂತ ಒಂದು, ಅವರು ಫುಲ್ ಬಿಸಿ ಇದ್ದಾರೆ, ಅವ್ರ ಮನೆಗೆ ಬರುವಾಗ್ಲೇ ತುಂಬಾ ಲೇಟ್ ಆಗುತ್ತೆ. ನಾನು ಅವ್ರ ಹತ್ರ ಇದ್ದ ಪರಿಕರಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೇನೆ, ಮಕ್ಕಳಿಗೂ ಹೇಳಿಕೊಡ್ತೇನೆ. ಅಕ್ಕಪಕ್ಕದ ಮನೆಯವ್ರ ಮಕ್ಕಳೆಲ್ಲರೂ ಬಂದ್ರೆ ಅವರಿಗೂ ಸಹ ತಯಾರಿ ಮಾಡಿಸ್ತೇನೆ ನಾನು. ಮತ್ತೆ ಕೆಲವೊಂದು ಕಾರ್ಯಕ್ರಮಗಳನ್ನ ಸಹ ಮಕ್ಕಳಿಗೆ ರೆಡಿ ಮಾಡಿಸಿದ್ದೇವೆ ನಾವೀಗ. ಸುಮಾರು ಕಾರ್ಯಕ್ರಮಗಳನ್ನು ಮಕ್ಕಳ ಕೈಯಿಂದ ಕೊಡಿಸ್ತಾ ಇದ್ದೇವೆ. ಹಾಗಾಗಿ ಅದು ನಮಗೂ ಉಪಯೋಗಕ್ಕೆ ಬರುತ್ತೆ, ಮಕ್ಕಳು ಸಹ ಅದರಿಂದ ಕಲಿಯುವಂತ ಸುಮಾರಿದೆ. ನಿಮ್ಮ ಸಂಗೀತ ಜರ್ನಿ, ಅವರ ಒಂದು ವೃತ್ತಿ ಜೀವನ ಮತ್ತೆ ಸಂಗೀತ ಜರ್ನಿ ಎರಡಕ್ಕೂ ಪರಸ್ಪರ ಸಹಕಾರ ಹೇಗೆ ಕೊಟ್ಕೊಂಡು ಹೋಗ್ತೀರಿ? ಜೊತೆಗೆ ಸಂಸಾರ? ಅದೊಂದು ಎಲ್ಲ ಮಹಿಳೆಯರಿಗೆ ಅದು ಕಾಮನ್ ಆಗಿರುವಂತದ್ದು ಸವಾಲುಗಳದು. ಬೆಳಗ್ಗೆ ಎದ್ದು ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಗೆ, ನಮ್ದು ತದ್ವಿರುದ್ಧ ಅಂತ ಏನಿಲ್ಲ ಅಲ್ಲ, ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುವುದ್ರಿಂದ ನಾವು ಅದನ್ನ ನಿಭಾಯಿಸ್ಕೊಂಡು ಹೋಗ್ತೇವೆ. ಬೆಳಗ್ಗೆ ಎದ್ದು ಮಕ್ಕಳಿಂದ ಎಲ್ಲರೂ ಸಹ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಸಹಕಾರ ಕೊಟ್ಕೊಂಡು, ಆಮೇಲೆ ಒಂದ್ ದಿವ್ಸ ಹೋದವ್ರು ಬರೋದ್ ಲೇಟ್ ಆದ್ರೂ ಸಹ ಯಾರು ಏನು ಅನ್ನೋದಿಲ್ಲ, ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಹಾಯ ಸಹಕಾರ ಇದ್ರೆ ಏನು ಸಹ ಮಾಡ್ಬೋದು. ಟೈಮ್ ಅಡ್ಜಸ್ಟ್ಮೆಂಟ್ ಮಾಡುವಂತದ್ದೇನು ಸಮಸ್ಯೆ ಬರುವುದಿಲ್ಲ ನಮ್ಗೆ. ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ಇದ್ದ ಇದ್ರಲ್ಲಿ ಯಾವ್ದು ಸಹ ಮತ್ತೆ ಅರ್ಥ ಮಾಡ್ಕೊಳ್ಬೇಕು. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಾಗ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಇದ್ರೆ ಅದು ಸಮಾನ ಮನಸ್ಕರಾಗಿರೋದ್ರಿಂದ ನಮ್ಗೆ ಅದು ಬರೋದಿಲ್ಲ. ಎಲ್ಲಿಗೆ ಹೋಗೋದಾದ್ರೆ ನಮ್ಮನ್ನ ಅವ್ರ ಕೆಲ್ಸ ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾನು ಸಹ ಅವ್ರ ಇಲ್ದಿದ್ದ ಸಮಯದಲ್ಲಿ ಮಕ್ಕಳನ್ನ ಮನೆಯನ್ನ ನಿಭಾಯಿಸುವಂತದನ್ನು ನಾನು ಸಹ ಕಲ್ತ್ಕೊಂಡಿದ್ದೇನೆ, ಎಲ್ಲ ಸಹ ಅಭ್ಯಾಸ ಆಗಿದೆ.
ನಮ್ಮ ಮಹಿಳೆಯರಿಗಾಗಿ ಒಂದು ಕವನ. ಸ್ತ್ರೀ ಬಗ್ಗೆ ಬರೆದಿರುವಂತ ಒಂದು ಕವನ. ಶೂನ್ಯಕ್ಕೆ ಉಸಿರಿತ್ತು ಹೊಸ ಹೆಸರು ತೆತ್ತವಳು, ಅರಿವಿರದ ಅಡಿಗೆ ಭರವಸೆಯ ಬೆಸೆದವಳು, ಹಸಿದ ಹೊಟ್ಟೆಗೆ ಅಮೃತವ ಸುರಿದವಳು, ದಣಿದಾಗ ಆಸರೆಯ ನೆರಳು ಚಾಚಿದವಳು, ಬದುಕಿನ ಅಧ್ಯಾಯಕ್ಕೆ ಹೊಸ ಸಾಲ ಬರೆದವಳು, ಬಂಧಗಳ ಸರಪಣಿಯಲ್ಲಿ ಬಂಧುವಾಗುತ್ತಾ ತಾಯಿ ಸೋದರಿ ಗೆಳತಿ ಮಡದಿ ಮಗಳಾಗಿ ಬದುಕಿನುದ್ದಕ್ಕೂ ತನ್ನಿರವ ಮೆರೆದವಳು, ಬಣ್ಣಿಸಲು ಪದವಿರದ ಅಮೂರ್ತ ಶಕ್ತಿ ಇವಳು. ಖಂಡಿತ. ನಮ್ಮ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮ. ಮಹಿಳೆಯರ ಬದುಕನ್ನ ಮುಕ್ತವಾಗಿ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನೀವು. ಈ ಕಾರ್ಯಕ್ರಮವನ್ನ ತುಂಬಾ ಜನ ನೋಡ್ತಾರೆ. ಹಾಗೆ ನಮ್ಮ ಬದುಕಿನ ಜೀವನ, ನಾವು ಬದುಕಿದ ದಾರಿ ಏನಿದೆ ಅದು ನಮಗೇನು ಅಲ್ಲ ಇರ್ಬಹುದು, ಆದ್ರೆ ಇನ್ನೊಬ್ರು ಅದರಿಂದ ಪ್ರೇರಿತರಾಗಿ ಅವರ ಬದುಕನ್ನ ರೂಪಿಸಿಕೊಳ್ಳುವಲ್ಲಿ ಅದೇನಾದ್ರೂ ಸಹಕಾರಿ ಆಗತ್ತೆ ಅನ್ನೋದಾದ್ರೆ ಆ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಕಾರ್ಯಕ್ರಮದ ಏನಿದೆ ಅದು ಉಪಯುಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಹಿಳೆಯರಿಗೆ ಹೇಳೋದಾದ್ರೆ ಎಲ್ಲರೂ ಸಹ ಈಗ ಸ್ವಾವಲಂಬಿಗಳೇ, ಎಲ್ಲರೂ ಸ್ವತಂತ್ರವಾಗಿ ದುಡಿತಾ ಇದ್ದಾರೆ. ಮಹಿಳೆಯರು ಯಾರು ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋರು ಯಾರು ಇಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಎಲ್ಲ ಮಹಿಳೆಯರಿಗೂ ನಾನು ಹೇಳೋದಂತ ಹೇಳಿದ್ರೆ, ನಿಮ್ಮ ಬಿಡುವಿನ ಸಮಯದಲ್ಲಿ ಏನಾದ್ರೂ ಒಂದು ಆಕ್ಟಿವಿಟೀಸ್ ಅಲ್ಲಿ ಒಳ್ಳೆಯ ಹವ್ಯಾಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ನೀವು ಬೆಳಿತೀರಿ, ಜೊತೆಗೆ ಸಮಾಜವನ್ನ ಸಹ ಬೆಳೆಸಬಹುದು ಅನ್ನುವಂತ, ಹಾಗೆ ಸಂಸಾರದ ಒತ್ತಡವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಓಕೆ ಶ್ರೀದೇವಿ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಜೀವನ ಅನುಭವಗಳನ್ನು ನೀವು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ನಿಮ್ಮ ಕನಸು ಸಂಗೀತ ಸಂಸ್ಥೆಯನ್ನು ತುಂಬ ಎತ್ತರಕ್ಕೆ ಬೆಳೆಸುವಂಥದ್ದು ಅದು ಕೂಡ ನಾನು ಸಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.